ಅಕ್ಕಿ ರೊಟ್ಟಿ ಅಂತಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ನನಗಂತೂ ಫೇವ್ರೇಟು. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಅವರೆಕಾಳು ಸೀಸನ್ ಬೇರೆ. ಅವರೆಕಾಳು ಹಾಕಿ ಎಲ್ಲ ಡಿಶಸಲ್ಲೂ ನಾವು ಸ್ವಲ್ಪ ಅವರೆಕಾಳು ಹಾಕಿ ಟ್ರೈ ಮಾಡ್ತಾಯಿರ್ತೀವಿ. ನಾವು ಹೆಂಗಸ್ರುಗಳು ಗೊತ್ತಲ್ವಾ? ಹಾಗೆ ನಾನು ಯೂಸ್ ಮಾಡೋದು ಭಾಗ್ಯಲಕ್ಷ್ಮಿ ಪ್ರಾಡಕ್ಟು. ಪ್ರೀವಿಯಸ್ ರೀಲೆಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಅದು ಟೇಸ್ಟ್ ವೈಸು, ಹೈಜೀನಿಕ್ಕು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನನಗೆ ಎಸ್ಪೆಷಲಿ ತುಂಬ ಇಷ್ಟ. ನೀವು ಯೂಸ್ ಮಾಡ್ತಿದ್ರೆ ಹೆಂಗನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಾಂದರೆ ತೊಗೊಂಡು ಯೂಸ್ ಮಾಡಿ ನೋಡ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಾನಿಲ್ಲಿ 2 ಕಪ್ಪು ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಅದಕ್ಕೆ 1 ಕಪ್ ತುರಿದಿರೋವಂಥ ಕ್ಯಾರೆಟು, 1 ಕಪ್ ಸಣ್ಣಗೆ ಹೆಚ್ಚಿಟ್ಟಿಟ್ಕೊಂತ ಈರುಳ್ಳಿ, ಒಂದು 4-5 ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಂಥ ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಬೌಲು ಫ್ರೆಶ್ ತೆಂಗಿನ ತುರಿ, 1 ಸ್ಪೂನು ಎಳ್ಳು, 1 ಸ್ಪೂನ್ ಜೀರಿಗೆನ ಕೈಯಲ್ಲಿ ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿತ್ಕಿದ ಬೇಳೆನ 1-2 ವಿಷಲ್ ಉಪ್ಪಾಕಿ ಕೂಗಿಸ್ಕೊಂಡಿದ್ದೆ. ಆ ಕಾಳನ್ನು ಸೇರಿಸ್ಕೊಂಡು ಆ ನೀರನ್ನ ತಣ್ಣಗಾಗಕ್ಕೆ ಬಿಟ್ಬಿಟ್ಟು, ತಣ್ಣಗಾದ್ಮೇಲೆ ಅದೇ ನೀರಲ್ಲಿ ಈ ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ತಾ ಕಲಿಸ್ಕೊತಾ ಹೋಗಬೇಕು. ಇಲ್ಲ ಅಂತಂದರೆ ಗಟ್ಟಿಗಾದರೂ ರೊಟ್ಟಿ ಚೆನ್ನಾಗಿ ಬರಲ್ಲ, ತೆಳ್ಳಗಾದರೂ ತಟ್ಟೋಕ್ಕಾಗಲ್ಲ. ಅದಕ್ಕೆ ಒಂದು ತಟ್ಟೋ ಕನ್ಸಿಸ್ಟೆನ್ಸಿಗೆ ಬರೋ ತನಕ ನೀರನ್ನ ಹಾಕ್ಕೊಂಡು ಚುಮ್ಕಿಸ್ಕೊಂಡು ರೊಟ್ಟಿ ಹಿಟ್ಟನ್ನ ಚೆನ್ನಾಗಿ ಮಿದ್ದಿ ಕಲಿಸ್ಕೊಂಡ್ರೆ ಈ ಥರ ಬರುತ್ತೆ. ಅದಾದಮೇಲೆ ನೋಡಿ, ಇದು ಹೋಳ್ಗೆ ಶೀಟು, ರೊಟ್ಟಿ ಶೀಟ್ ಅಂದರೆ ಎಲ್ಲ ಕಡೆಯೂ ಸಿಕ್ಕುತ್ತೆ. ಅಮೆಝಾನಲ್ಲಾಗಿರ್ಬೋದು, ಗ್ರಂಥಿಗೆ ಅಂಗಡಿಗಾಗಿರ್ಬೋದು, ಎಲ್ಲ ಕಡೆನೂ. ಇದು ಹೊಸಬ್ರಿಗೆ ರೊಟ್ಟಿ, ಹೋಳ್ಗೆ ಎಲ್ಲ ತಟ್ಟೋಕ್ಕೆ ತುಂಬ ಈಸಿ ಆಗುತ್ತೆ. ನೀವು ಇನ್ನೂ ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಶೀಟು. ಅದರಲ್ಲಿ ನಾವು ಎಷ್ಟು ತೆಳ್ಳಗೆ ಬೇಕು ಅಂದರೆ ನಮ್ಮ ಸ್ಟವ್ ಎಷ್ಟು ಫ್ಲೇಮ್ ಬರುತ್ತೆ ಅಷ್ಟು ದೊಡ್ಡದಾಗಿ ರೊಟ್ಟಿನ ತಟ್ಕೊಂಡು ಬೇಯಿಸ್ಕೋಬೋದು. ಹಳ್ಳಿಗಳ ಕಡೆ ಆದರೆ ಒಲೆ ಇರುತ್ತೆ, ಎಷ್ಟು ದೊಡ್ಡದಾಗಿ ಬೇಕಾದರೂ ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಕೊಂಡು ಬೇಯಿಸ್ಕೋಬೋದು. ಇಲ್ಲಿ ಸಿಟಿಗಳ ಕಡೆ ಸ್ಟವ್ ಫ್ಲೇಮ್ ಎಷ್ಟು ಬರುತ್ತೆ ಅಷ್ಟು ನೋಡ್ಕೊಂಡು ತಟ್ಕೋಬೇಕಾಗುತ್ತೆ ಅಲ್ವಾ. ಆಮೇಲೆ ಇನ್ನೊಂದೇನು ಅಂದರೆ ಆ ಕಡೆ ಈ ಕಡೆ ಎಲ್ಲ ಸೀಲ್ ಬಿಡ್ತಾ ಇರುತ್ತೆ, ಮಧ್ಯೆ ಅರ್ಧೋಗ್ತಾ ಇರುತ್ತೆ. ಹೆದರ್ಕೋಬೇಡಿ ಹೊಸಬ್ರು ಮಾಡಬೇಕಾದ್ರೆ, ಅಯ್ಯೋ ಕಿತ್ತೋಗುತ್ತೆ ಅಂತ. ಏನೂ ಆಗಲ್ಲ. ಈ ಶೀಟ್ ಮೇಲೆ ತಟ್ಟಿದ್ರೆ ಅಲ್ಲಲ್ಲೇ ಪ್ಯಾಚಪ್ ಮಾಡಿಕೊಂಡು ನಮ್ಗೆ ಎಷ್ಟು ಅಗಲ ಬೇಕು ಅಷ್ಟು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ತಟ್ಕೊಂಡು ಈ ಥರ ಮಧ್ಯೆ ಒಂದು ಹೋಲ್ ಮಾಡಿಕೊಂಡು ಕಾಯ್ದಿರೋ ಹೆಂಚ ಮೇಲೆ ಎಣ್ಣೆ ಸವರ್ಬಿಟ್ಟು ಅದ್ರ ಮೇಲೆ ಈ ರೊಟ್ಟಿನ ಹಾಕಿ ಮಧ್ಯ ಹೋಲಿರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸುತ್ತ ಎಣ್ಣೆನ ಸ್ವಲ್ಪ ಸ್ಪ್ರಿಂಕಲ್ ಮಾಡಿದ್ರೆ ಚೆನ್ನಾಗಿರೋ ರೊಟ್ಟಿ ಬರುತ್ತೆ. ನನಗೆ ಎಸ್ಪೆಷಲಿ ಪ್ಲೇನ್ ರೊಟ್ಟಿ ಆದರೆ ಸಾಫ್ಟಾಗಿರೋದನ್ನು ಗೊಜ್ಜುಗಳ ಜೊತೆ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಈ ಥರ ಮಸಾಲೆ ರೊಟ್ಟಿ ಆದರೆ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡು ತಿನ್ನೋಕ್ಕೆ ಇಷ್ಟ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂದರೆ ತಿಳಿಸಿ. ಹಾಗೆ ಪ್ರೀವಿಯಸ್ ರೀಲ್ಸ್ನೆಲ್ಲ ಚೆಕ್ ಮಾಡಿ ಒಂದಷ್ಟು ನಾನು ಮನೇಲಿ ಸಿಂಪಲ್ಲಾಗಿ ಮಾಡುವಂಥ ಅಡುಗೆಗಳನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಡೇ ವಿತ್ ಅನ್ನು ಅಂತ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಫ್ರೀ ಆಗಿದ್ದರೆ, ಇಂಟ್ರೆಸ್ಟ್ ಇದ್ದರೆ ವಿಸಿಟ್ ಮಾಡಿ. ಇಷ್ಟ ಆದರೆ ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಲ್ಲಿ ಫಾಲೋ ಮಾಡ್ಕೊಂಡು ನೋಡಿ. ರೀಲ್ಸ್ ಎಲ್ಲ ಇಷ್ಟ ಆದರೆ ನಾನು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಸ್ಲೋ ಫ್ಲೇಮಲ್ಲಿ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂತೀನಿ. ತುಂಬ ಚೆನ್ನಾಗಿರುತ್ತೆ. ಬೇಕು ಅಂತಂದರೆ ಇದಕ್ಕೆ ಒಂದು ಕಾಯಿ ಚಟ್ನಿ ಮಾಡ್ಕೋಬೋದು. ಕಾಯಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಹಾಕಿ ಟ್ರೈ ಮಾಡಿ.